ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು ಹೊಸದಾಗಿ ಬಿಟ್ಟಿರುವಂತಹ ಪ್ರೋಮೋ ಬಗ್ಗೆ. ಆ ಪ್ರೋಮೋದಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಬೇಸಿಕಲಿ ಇಲ್ಲಿ ಎಲ್ಲ ಯಾವ್ಯಾವುದು ಎಲಿಮಿನೇಟ್ ಆಗಿ ಹೋಗಿದಾರಲ್ವಾ ಪ್ರೀವಿಯಸ್ ವೀಕ್ ಆಗಿರ್ಬೋದು. ಸೊ ಆ ಒಂದು ಕಂಟೆಸ್ಟೆಂಟ್ಗಳನ್ನ ಈ ಬಿಗ್ ಬಾಸ್ ಮನೆಗೆ ಕರೆಸಿದ್ದಾರೆ. ಸೊ ಮೇನ್ ಆಗಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ಒಂದು ಪ್ರೋಮೋದಲ್ಲಿ. ಸೊ ಯಮುನಾ ಮ್ಯಾಮ್ ಅವ್ರು ಬಂದಿದ್ದಾರೆ. ಸೊ ಅದ್ರ ಜೊತೆ ಹಂಸ ಅವ್ರು ಬಂದಿದ್ದಾರೆ, ರಂಜಿತ್ ಅವ್ರು ಬಂದಿದ್ದಾರೆ, ಸೊ ನೆಕ್ಸ್ಟ್ ಮಾನಸ ಅವ್ರು ಬಂದಿದ್ದಾರೆ, ಹಾಗೆ ಅನುಷಾ ರೈ ಮತ್ತು ಗೋಲ್ಡ್ ಸುರೇಶ್ ಇವರು ಬಂದಿದ್ದಾರೆ, ಮತ್ತು ಶಶಿರ್ ಅವ್ರು ಬಂದಿದ್ದಾರೆ. ಸೊ ಏನಕ್ಕೆ ಕರೆಸಿರ್ಬೋದು, ಯಾಕೆ ಕರೆಸಿರ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಪ್ರೋಮೋಲ್ಲಿ ಇಷ್ಟು ಜನ ಹಳೆ ಕಂಟೆಸ್ಟೆಂಟ್ಗಳು ಏನು ರೀಸೆಂಟಾಗಿ ಇವರು ನಾಮಿನೇಟ್ ಆಗಿ ಎಲಿಮಿನೇಟ್ ಆಗಿ ಹೋಗಿದ್ರಲ್ವ, ಸೊ ಇವ್ರನ್ನ ಮತ್ತೆ ಕರೆಸಿದ್ದಾರೆ. ಸೊ ಯಾಕೆ ಕರೆಸಿರ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಲಾಸ್ಟ್ ಇಯರ್ ಒಂದು ಸೀಸನ್ನ ನೋಡಿದಾಗ ಇದೇ ರೀತಿ ಹಳೇದಾಗಿ ಯಾರ್ಯಾರು ಎಲಿಮಿನೇಟ್ ಆಗಿ ಹೋಗಿದ್ದಾರಲ್ವ, ಸೊ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಇವರು ಯಾರು ವಿನ್ ಆಗ್ಬೇಕು, ನಿಮಗೆ ಯಾರು ಇಷ್ಟ ಯಾರು ಕಷ್ಟ, ಏನು ಇಂಪ್ರೂವ್ ಮಾಡ್ಕೋಬೇಕು ಏನು ಇಂಪ್ರೂವ್ ಮಾಡ್ಕೋಬಾರ್ದು, ಇನ್ನೊಂದು ವಾರ ಇದೆ, ನಿಮ್ಗೆ ಏನಾದರೂ ಸಜೆಷನ್ ಕೊಡಿ ಅಂತ ಆ ಥರ ಏನಾದರೂ ಒಂದು ನಾರ್ಮಲ್ ಕಾನ್ವರ್ಸೇಷನ್ ಇರುತ್ತೆ. ಅದಕ್ಕೋಸ್ಕರನೇ ಕರೆಸಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಮೇಯ್ನಾಗಿ ನೋಡೋಕೆ ಹೋದರೆ ಬೇಸಿಕಲಿ ಒಂದೊಂದು ಕ್ಯಾಂಡಿಡೇಟ್ಗೂ ಯಾರ್ಯಾರು ಎಲಿಮಿನೇಟ್ ಆಗಿ ಹೋಗಿದ್ದಾರಲ್ವ ಹಳಬ್ರು, ಸೊ ಅವರಿಗೆ ಎರಡೆರಡು ಹಾರ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಇವರು ಈಗ ಅಟ್ ಪ್ರೆಸೆಂಟ್ ಈ ಬಿಗ್ ಬಾಸ್ ಮನೇಲಿರೋ ಕಂಟೆಸ್ಟೆಂಟ್ಗಳಿಗೆ ಯಾರಿಗಾದ್ರೂ ಇಬ್ಬರಿಗೆ ಆ ಎರಡು ಹಾರ್ಟ್ಗಳನ್ನ ಕೊಡಬೇಕಾಗಿರುತ್ತೆ. ಸೊ ಒಂದು ಏನಕ್ಕೆ ಅಂತ ಹೇಳಿದರೆ, ನಿಮಗೆ ಯಾರು ಇಷ್ಟ, ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ, ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ, ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವ್ರಿಗೊಂದು ಹಾರ್ಟ್ನ ಕೊಡಬೇಕಾಗಿರುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು, ನಿಮಗೆ ಯಾರ ಜೊತೆ ಮನಸ್ತಾಪ ಇತ್ತು, ಯಾರ ಜೊತೆ ಕಹಿ ನೆನಪುಗಳಿದ್ವು ಆ ಬಿಗ್ ಬಾಸ್ ಮನೆಯಲ್ಲಿ, ಅದನ್ನು ಸರಿಪಡಿಸ್ಕೊಂಡು ಇನ್ನು ಮುಂದೆ ಆಚೆ ಬಂದ್ರೂ ಚೆನ್ನಾಗಿರೋ ಥರ ಚೆನ್ನಾಗಿರಬೇಕು ಆ ವ್ಯಕ್ತಿ ಜೊತೆ ಅಂತ ನಿಮ್ಗೆ ಯಾರು ಅನಿಸುತ್ತೋ ಅವ್ರಿಗೆ ಇನ್ನೊಂದು ಹಾರ್ಟ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಸೂಚನೆ ಕೊಟ್ಟಿರ್ತಾರೆ ಬಿಗ್ ಬಾಸ್. ಸೊ ಇದರಲ್ಲಿ ನೀವು ನೋಡೋದಾದರೆ ಆಲ್ಮೋಸ್ಟ್ ಆಲ್ ಸುಮಾರು ಹಾರ್ಟ್ಗಳು ಬಂದು ಮಂಜುಗೆ ಕೊಟ್ಟಿರ್ತಾರೆ. ಸೊ ಮಂಜು ಅವ್ರಿಗೆ ಯಮುನಾ ಮ್ಯಾಮ್ ಅವ್ರು ಕೊಟ್ಟಿರ್ತಾರೆ, ಹಂಸ ಅವ್ರು ಕೊಟ್ಟಿರ್ತಾರೆ, ಮತ್ತು ಇವರು ಮಾನಸ ಅವರು ಕೂಡ ಕೊಟ್ಟಿದ್ದಾರೆ, ಹಾಗೆ ಶಿಶಿರ್ ಅವರು ಕೂಡ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಕೊಟ್ಟಿರ್ಬೋದು, ಎಲ್ಲರೂ ಕೊಟ್ಟಂತಹ ಏನೇನು ಕಾರಣ ಅಂತ ಹೇಳಿದ್ರೆ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಸೊ ಮಾನಸ ಅವರು ಹೇಳ್ತಾರೆ, ನಾನು ಯಾವಾಗಲೂ ನಿಮ್ಮ ಜೊತೆ ತುಂಬ ಜಗಳ ಆಡ್ತಾ ಇದ್ದೆ, ನನಗೆ ಯಾವಾಗಲೂ ಅನಿಸ್ತಾ ಇತ್ತು ಯಾಕೆ ಈ ವ್ಯಕ್ತಿ ಪದೇ ಪದೇ ಜಗಳ ಆಡ್ತಾರೆ ಅಂತ ಹೇಳಿಬಿಟ್ಟು. ಸೊ ನನಗೆ ಇವಾಗ ನೋಡಿದ್ರೆ ಅದೊಂದು ಆಟ, ಅದೊಂದು ಗೇಮು, ಆ ಹೀಟ್ ಆಫ್ ಮೂಮೆಂಟ್ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅವ್ರು ಕೊಡ್ತಾರೆ. ಸೊ ನೆಕ್ಸ್ಟ್ ಶಿಶಿರಾವ್ ಕೊಡ್ತಾರೆ, ಹಾಗೆ ಹಂಸ ಅವ್ರು ಕೂಡ ಅದೇ ರೀಸನ್ನ ಕೊಡ್ತಾರೆ, ನಾನು ನಿಮ್ಮ ಜೊತೆ ತುಂಬ ಜಗಳ ಆಡ್ತಾ ಇದ್ದೆ, ಬಟ್ ಇವಾಗ ನನಗೆ ಗೊತ್ತಾಗಿದೆ ಗೇಮ್ ಅಂತ ಬಂದಾಗ ಅದು ಆಗುತ್ತೆ, ಕೆಲವೊಂದು ಬರುತ್ತೆ ಹೋಗುತ್ತೆ, ಈ ರೀತಿ ಕಾರಣಗಳನ್ನ ಕೊಟ್ಟು ನಾನು ನಿಮಗೆ ಹಾರ್ಟ್ ಕೊಟ್ಟು ಆ ಒಂದು ಕಹಿ ಘಟನೆನ ಮರೆಯೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹಾರ್ಟ್ ಕೊಡ್ತಾರೆ. ನೆಕ್ಸ್ಟ್ ಯಮುನಾ ಮ್ಯಾಮ್ ಅವರು ಕೂಡ ಕೊಡ್ತಾರೆ, ನೆಕ್ಸ್ಟು ಶಿಶಿರ್ ಅವ್ರು ಕೂಡ ಕೊಡ್ತಾರೆ ಅವ್ರಿಗೆ. ನೆಕ್ಸ್ಟ್ ಇವರು ಯಾರವರು ಅನುಷಾ ರೈ. ಸೊ ಅನುಷಾ ರೈ ಅವ್ರು ಬಂದುಬಿಟ್ಟು ಇವ್ರು ಕೊಡ್ತಾರೆ ಗೌತಮಿ ಅವ್ರಿಗೆ. ಸೊ ಹಾರ್ಟ್ ಕೊಡೋದ್ರ ಮುಖಾಂತರ ನಿಮ್ಮ ಮಧ್ಯೆ ಏನೇನು ಮನಸ್ತಾಪ ಇತ್ತು ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಅವರು ಕೂಡ ಕೊಡ್ತಾರೆ. ಅದಾದಮೇಲೆ ಇವರು ಗೋಲ್ಡ್ ಸುರೇಶ್ ಅವರು ಕೂಡ ಗೌತಮಿಗೆ ಕೊಡ್ತಾರೆ. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಒಂದು ಉಪ್ಪಿನಕಾಯಿ ತಿಂದಿದ್ದಕ್ಕೋಸ್ಕರ ನನ್ನನ್ನು ನಾಮಿನೇಟ್ ಮಾಡಿದ್ರಿ, ಅದು ನನಗೆ ಇವತ್ತುವರೆಗೂ ನೆನಪಿದೆ. ಸೊ ಇವತ್ತುವರೆಗೂ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ, ಹಾಗಾಗಿ ನಾನು ನಿಮಗೆ ಈ ಒಂದು ಹಾರ್ಟ್ ಕೊಡೋದ್ರ ಮುಖಾಂತರ ಅದನ್ನು ಮರಿತೀನಿ, ಆ ಕಹಿ ಘಟನೆನ ಮರಿತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹಾರ್ಟ್ ಕೊಡ್ತಾರೆ. ಸೊ ಇಲ್ಲಿ ಗೌತಮಿಗೆ ಒಂದೆರಡು ಹಾರ್ಟ್ ಬಂದಿರುತ್ತೆ, ನೆಕ್ಸ್ಟು ಮಂಜುಗೆ ಸುಮಾರು ಜಾಸ್ತಿ ಬಂದಿರುತ್ತೆ, ಆಮೇಲೆ ರಂಜಿತ್ ಬಂದುಬಿಟ್ಟು ಅವರ ಗೆಳೆಯ ಆದಂತಹ ತ್ರಿವಿಕ್ರಮ್ ಅವ್ರಿಗೆ ಒಂದು ಹಾರ್ಟ್ ಕೊಡ್ತಾರೆ, ಯಮುನಾ ಅವರು ಭವ್ಯ ಗೌಡ ಅವ್ರಿಗೆ ಒಂದು ಹಾರ್ಟ್ ಕೊಡ್ತಾರೆ, ಆಮೇಲೆ ಶಿಶಿರ್ ಅವ್ರು ಬಂದುಬಿಟ್ಟು ಮೋಕ್ಷಿತಾ ಅವ್ರಿಗೆ ಒಂದು ಹಾರ್ಟ್ ಕೊಡ್ತಾರೆ, ಆಮೇಲೆ ಯಮುನಾ ಇವರು ಹಂಸ ಅವ್ರು ಬಂದುಬಿಟ್ಟು ಧನರಾಜ್ ಅವ್ರು ಕೊಡ್ತಾರೆ, ಗೋಲ್ಡ್ ಸುರೇಶ್ ಅವ್ರು ಬಂದುಬಿಟ್ಟು ಹನುಮಂತ ಅವ್ರಿಗೆ ಒಂದು ಹಾರ್ಟ್ ಕೊಡ್ತಾರೆ. ಸೊ ಅನುಷಾ ರೈ ಬಂದುಬಿಟ್ಟು ಇವ್ರಿಗೆ ಗೌತಮಿ ಅವ್ರಿಗೆ ಒಂದು ಹಾರ್ಟ್ ಕೊಡ್ತಾರೆ. ಸೊ ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ಹಾರ್ಟ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಏನು ತಿದ್ಕೋಬೇಕು, ಏನು ಸರಿ ಮಾಡ್ಕೋಬೇಕು, ಇನ್ನೊಂದು ವಾರ ಇದೆ, ಎಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲಿ ಎಡಬಾರ್ದು, ಏನೋ ಚಿಕ್ಕ ಪುಟ್ಟ ಸಜೆಷನ್ಸ್ ಇದ್ದರೆ ಇವ್ರ ಮುಖಾಂತರ ಅವ್ರಿಗೆ ತಲುಪಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೇನೋ ಬಿಗ್ ಬಾಸ್ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೇವಲ ಇರೋದು ಒಂದೇ ವಾರ, ಇಲ್ಲಿ ಕೆಲವೊಬ್ಬರಿಂದ ಬೀಪ್ ಸೌಂಡ್ಗಳು ಬರ್ತಾ ಇದೆ, ಕೆಲವೊಬ್ಬರಿಂದ ರಿಪೀಟೆಡ್ ಮಿಸ್ಟೇಕ್ಸ್ಗಳು ಬರ್ತಾ ಇದೆ, ಕೆಲವೊಬ್ಬರು ಇಷ್ಟು ದಿನ ಏನು ಅವರೇ ಒಳ್ಳೆಯವರು ಅಂತ ತೋರಿಸ್ಕೊಂಡಿದ್ರು, ಅವರಾಗಿ ಅವರು ಮೋಸ ಮಾಡಿ ಆಟ ಗೆಲ್ಲೋ ಅಂಥದ್ದು,
ಈ ರೀತಿ ಎಲ್ಲೋ ಒಂದು ಚಿಕ್ಕ ಪುಟ್ಟ ಗೊತ್ತಿದ್ದು ಮಾಡೋದು ಅಥವಾ ಗೊತ್ತಿಲ್ದಿರೋ ಮಾಡೋದು ಯಾವುದೋ ಒಂದು ಮಿಸ್ಟೇಕು ಅವರ ಒಂದು ಗೆಲುವಿಗೆ ಅಡ್ಡ ಆಗಬಾರ್ದು. ಹಾಗಾಗಿ ಅದೊಂದು ರೀಸನಿಂದ ಇವ್ರ ಮುಖಾಂತರ ಹೇಳಿಸ್ಲಿಕ್ಕೆ ಅಥವಾ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಮೇನಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದಿಷ್ಟಾಗಿರುತ್ತೆ ಈ ಒಂದು ಪ್ರೋಮೋದ ರಿವ್ಯೂ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಹಳೆ ಕಂಟೆಸ್ಟೆಂಟ್ಗಳನ್ನ ನೋಡಿಬಿಟ್ಟು ನಿಜವಾಗ್ಲೂ ಸಿಹಿ ಕಹಿಗಳು ಮರಿತಾರ ಜನ? ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಖುಷಿ ಆಯಿತು, ಇಲ್ಲ ಅಂತಲ್ಲ, ಖುಷಿ ಆಯಿತು. ಬಟ್ ಏನೇ ಇದ್ರೂ ಎಷ್ಟರ ಮಟ್ಟಿಗೆ ಯಾರ್ಯಾರು ಮನಸ್ಸಲ್ಲಿ ಇಟ್ಕೊಳ್ತಾರೆ, ಯಾರ್ಯಾರು ಬೇಗ ಮರ್ತು ಬಿಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡೋಣ. ಇಷ್ಟ ಆಗಿರುತ್ತೆ ಇವತ್ತಿನ ಒಂದು ಪ್ರೋಮೋ ಡಿಸ್ಕಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದ್ರ ಮುಖಾಂತರ. ಥ್ಯಾಂಕ್ ಯು.